ಗೈಸ್ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, 30ನೇ ತಾರೀಕು ಒಮ್ಮೆ ತಂಗಿ ಬರ್ತಾಳೆ ಯಾಕಂತೇಳಿ ವ್ಲಾಗ್ನಲ್ಲಿ ಆಲ್ಮೋಸ್ಟ್ ಎಲ್ಲ 1ನೇ ತಾರೀಕು ನೋಡ್ತಾ ಇದ್ದಾರೆ ಮೋಸ್ಟ್ಲಿ. ಇಡೀ ಫ್ಯಾಮಿಲಿ ಜೊತೆ ಫಸ್ಟ್ ಬರ್ತಾಳೆ. ಅಮ್ಮ ಎಲ್ಲ ಸುತ್ತ ನಿಂತ್ಕೊಳ್ರಿ, ಹೊಸ ಫ್ಯಾಮಿಲಿ. ಅಮ್ಮ ನಿಂತ್ಕೊಳ್ರಿ, ಹತ್ರ ಪರವಾಗಿಲ್ಲ ಎಲ್ಲ ನೀವು ನಿಂತ್ಕೊಳ್ರಿ ಅಮ್ಮ. ಅಯ್ಯೋ ಅಣ್ಣ ಎಲ್ಲ ಬರ್ರಿ. ಅಕ್ಕ ನೀವು ಹೋಗ್ರಿ, ಅಣ್ಣ ನೀವು ಹೋಗ್ರಿ ಹೋಗ್ರಿ ಹೋಗ್ರಿ. ನೀವು ಮೇಲೆ ಬರೋಲ್ಲ, ಕೆಳಗಡೆ ಅಷ್ಟೇ, ಕೆಳಗಡೆ ಮೇಲೆ ಅಷ್ಟೇ ಹೋಗ್ರಿ. ತಂಗಿಯಮ್ಮನ ಬರ್ತಾನೆ ಸೆಲೆಬ್ರೇಟ್ ಮಾಡ್ತಿದ್ದ ನಾವು ಮಂದಿ. ಇವರೆಲ್ಲ ರಾತ್ರಿ 12 ಗಂಟೆಗೆ ಮಾಡ್ಬಿಟ್ಟಿದ್ದೀರಾ, ನಾವು ಬರೋಕೆ 12 ಗಂಟೆ. ಅಂಕಲ್ ಎಲ್ಲ ಹೋಗ್ರಿ, 12 ಗಂಟೆ ಮಾಡ್ರಿ, ಇಲ್ಲಿ ಪರವಾಗಿಲ್ಲ. ಹಚ್ಚಿಸ್ರಿ ನೀವು ಹೋಗ್ರಿ, ನಾಗೇಶ್ ನಾಗಿ ಹೋಗ್ರಿ. ಗೈಸ್ ನಮ್ಮ 3 ಜನ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಮ್ಮ. ತಂಗಿಯಮ್ಮ ಬಿಡ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಕೇಕ್ ಮೇಲೆ ಬಿತ್ತಾ? ಇಲ್ಲ ಬಿದ್ದಿಲ್ಲ. ನಾನು ನೋಡ್ತಿರೋದು. ಏ ಕ್ಯಾಂಡಲ್ ಉಫ್ ಮಾಡಂಗಿಲ್ವಾ? ಇಲ್ಲ ಮಾಡಂಗಿಲ್ವಾ? ಕೇಕ್ ಕಟ್ ಮಾಡು. ಏನಾಗಲ್ಲ, ಅದು ಇದೇನಾಗಲ್ಲ ಎಂಡ್ವರೆಗೂ ಹಂಗೆ. ಏಯ್ ಬಿಡ, ಅದೇನಾಗಲ್ಲ. ರಾಜು ವೇಟ್ ಮ್ಯಾನ್ ವೇಟ್, ಅದು ಬ್ಯಾಕ್ಸ್ ಎಲ್ಲ ಬೀಳಲ್ವಾ ಅಲ್ಲಿ? ಎಂತ ಅಷ್ಟೇ. ಅವಳು ಕರ್ಕೊಂಡಿಲ್ಲ ತಾನಿನ್ನ. ಬಾರಮ್ಮ ತಾನಿಯ. ತಿನ್ಸಮ್ಮ ಇರ್ಲಿ. ಫೋಟೋ ನಾನು ಬರ್ತೀನಿ. ಇಷ್ಟ ಆಯ್ತು. ನೀವು ತಿನ್ಸಿ ಅದ್ರಾಗೇನೆ, ಅದೇ ತಿನ್ಸಿ ಅದ್ರಾಗೇನೆ. ಅದೇ ತಿನ್ಸಿ ಫುಲ್ ಲಗು. ಗೈಸ್ ತಂಗಿ 21 ವರ್ಷ ಮುಗಿಸಿ 22 ವರ್ಷಕ್ಕೆ 22ಕ್ಕೆ ಕಾಲಿಕೋರೆ 22 ವರ್ಷದ ಬರ್ತಾಳೆ ಇವ್ರ ಮನೆಯಲ್ಲಿ. ಹಾಂ ಎಲ್ಲರಿಗೂ ಫಸ್ಟ್ ಅವ್ರಿಗೆ ತಿನ್ಸ್ಬೇಕು. ಅಂಕಲ್ ಈ ಕಡೆ ಬಂದ್ಬಿಡಿ. ಟೈಮು. ಅಪ್ಪ ಅಮ್ಮ ಅತ್ತೆ ಮಾವ. ಅಂಕಲ್ ನೀವು ತಿನ್ಸ್ರಿ. ತಿನ್ಸ್ರಿ ಇಬ್ರು ಅಟ್ ಎ ಟೈಮ್. ಸೂಪರ್. ಇವಾಗ ಆಯ್ತು ಬಿಡಿ. ನೀವಿಬ್ರು ಒಟ್ಟಿಗೆ ಹೇಳೋ ವಿಶಸ್ಸು. ಏನಾಗಲ್ಲ. ಚಡ್ಡಿ ಪಟ್ಟಿ ಅಂತ ಯೋಚನೆ ಮಾಡ್ಬಿಡ್ದಪ್ಪ ಇಲ್ಲಿ. ನಮ್ ಚರಿತ್ರೆ ಚಡ್ಡಿ ನಮ್ ಮಂಡ್ಯ. ಇವರು ನಮ್ ಭಾವನ ಒಟ್ಟಿಗೆ ಇಬ್ರು ಅಟ್ ಎ ಟೈಮ್. ಫ್ಯಾಮಿಲಿ ಮೆಂಬರ್ಸ್. ನೀನ್ ತಿನ್ಸಪ್ಪ. ಪಾಪನ್ ತಿನ್ಸು ಪಾಪ. ಪಾಪನ್ಗೆ ಪಾಪ. ತಾನಿಗೆ ನಾನು ಫೋಟೋ ತಗೊಂಡ್ರ? ಕ್ಯಾಮ್ರಾ ಕಿರಣ್ ನೋಡಿ ಎಂತ ಪ್ರೊಫೆಷನಲ್ ಫೋಟೋಗ್ರಾಫರ್ ಇವನು. ನಿಮ್ ಕ್ಯಾಮರಾ ಮನೆ ಸರಿ ಕೆಲಸ ಮಾಡ್ತಿಲ್ಲಪ್ಪ, ಚಾರ್ಜ್ ಮಾಡ್ತೀನಿ. ಕೊಡಿ ಅಂಕಲ್, ಇಲ್ಲಿ ಪರವಾಗಿಲ್ಲ ತಿನ್ಸಿ ಅಂಕಲ್, ತಿನ್ಸಿ. ಒಟ್ಟಿಗೆ ಇವ್ರು ಯಾರು ಏನಾಗಬೇಕು ಅಂತ ಹೇಳ್ಕೊಡ್ಲಿಲ್ಲ ನಂಗೆ ಗೊತ್ತಾಗಿಲ್ಲ. ಮಾವನ ಅವಳಿಗೆ ಮಾವಂದ್ರೆ ಅವ್ರಿಗೆ ಇವ್ರು ದೊಡ್ಡಪ್ಪ. ಗೈಸ್ ಅವ್ರ ಮಾವ, ಇವ್ರು ದೊಡ್ಡಪ್ಪ. ತಿನ್ಸು ದೊಡ್ಡಪ್ಪಂಗೆ, ತಿನ್ಸಿ ದೊಡ್ಡಪ್ಪ. ಮಾವನ್ ಜಾಸ್ತಿ ದೊಡ್ಡಮ್ಮ. ಅಜ್ಜಿನೇ ಬಂದ್ಬಿಟ್ಟವ್ರೆ. ಅಜ್ಜಿ ಮೇನ್ ಪಾರ್ಟಿ. ಕಿರಣಂಗೆ ಹೆಣ್ಣು ಅದಕ್ಕೇನೆ. ಅತ್ತೆ ಅಂತಳ. ಅತ್ತೆ ಅನ್ನಪ್ಪ, ಅತ್ತೆ ಅಂತಿ. ಯಾರದು? ಅದ್ಯಾರದು? ಹೋಗಮ್ಮ. ಯಾಕೆ ಜಾಸ್ತಿ ನನಗೆ ಕೊಡ್ತಾರಂತನಾ? ಅವ್ನ ಅಲರ್ಜಿ ಅವನಿಗೂ
ತಿಂತ್ಬಿಡು ಹೋಗ್ಲಿ. ಪೇಪರ್ ಬರ್ರಿ ಅಣ್ಣ, ನಾನು ಇನ್ನೊಂದ್ ಸಲಿ. ಏ ರಾಜೀವ್ ಬಾಯ್. ನೀವು ಬರ್ರಿ ಬರ್ರಿ ಈ ಕಡೆಗೆ, ನೀವು ಈ ಕಡೆ ಬರೋಣ. ಇರ್ಲಿ ತಗೊಳ. ಏಯ್ ಬಾರಣ್ಣ, ಬಾ, ನೀವು ಬಾ. ಈ ಕಡೆ ಏಯ್, ಫೋಟೋ ಒಂದು ತೆಗೆದ್ಬಿಟ್ಟು ನೀನು. ಹಾ. ಫೋಟೋ ಒಂದು ತೆಗೆದ್ಬಿಟ್ಟು ನಿಂದಿರ್ಲಿ. ನೋಡ್ರಿ ಮಾತಾ ನೋಡ್ರಿ. ಅಣ್ಣ ನೀನ್ ಬರೋಣ. ಇರುತ್ತೆ ತಿನ್ಸು. ಆಯ್ತು ಮೆಡಿಕಲ್ ಡೇಸು. 100 ವರ್ಷ ಕಟ್ ಮಾಡ್ಬಿಡಿ ಇದನ್ನ. ಪೇಪರ್ ಮುಚ್ಕೊಂಡು ಕೈ ವಾಶ್ ಮಾಡ್ತೀನಿ ಇಲ್ಲ ನಿಂದು. ಏನು ಹೇಳಿಲ್ಲ. ಆಯ್ತಾ ಆಯ್ತಾ ಅಣ್ಣ ಇದೆ ಅಣ್ಣ, ಬರೋಣ ಬರೋಣ ಬರಪ್ಪ ಕಿರಣ್ ರಾಜು. ಈ ಕಡೆ ಬರೋ, ಈ ಕಡೆಗೆ. ಹ್ಯಾಪಿ ಬರ್ಡೇ ಟು ಯು. ಯಾಕೆ ಹತ್ತೋತಾಳೆ? ವಾಟ್ ಇಸ್ ಬಿಹೇವಿಯರ್ ನಾಗರಾಜ್ ಅವರೇ? ಕಾಂಟ್ರಿಬ್ಯೂಷನ್ ಏನ್ ಬರ್ತಿಲ್ಲ ನೀನು? ಹುಡುಗರಿಗೆ ಅದು ರಾತ್ರಿ ಇದು ಮಾಡ್ಬೇಕು ನಾನು. What is this? ನನ್ನ ತಂಗಿನ ಕ್ಲಾಸ್ ಕಾಣಲ್ಲ, ಸ್ಟಾರ್ಟ್ ಮಾಡೋಳು. ಇವನು ಫುಲ್ ಹೆಂಗ ಬಿಟ್ಟೋಳೆ. ಫುಲ್ ಎಕಡೆ ಎಕ್ಸಾಮ್ ಬಿಟ್ಟಲ್ಲಪ್ಪ ರಾಜು. ಹ್ಯಾಪಿ ಬರ್ಡೇ ಟು ಯು. 100 ವರ್ಷ ಚೆನ್ನಾಗಿ ಬಾಳು. 100 ವರ್ಷ ನಾವ್ ಹಿಂಗೆ ಬಂದು ಬರ್ತಡೇ ಮಾಡಂಗ ಆಟದ ಡೌಟ್ ನಾವೆಲ್ಲ ಬರ್ತಿರ್ತೀವಿ. ನನಗೆ 20 ಅಣ್ಣಗೆ ಹಂಗ ಅರ್ಧ ಜಾಸ್ತಿ. 120 ವರ್ಷ ಬರ್ತೀನಿ. ಬರ್ಡೇ ಖುಷಿಯಾಗಿ ಬಾಳು. 100 ವರ್ಷ ಹಿಂಗೆ ಪರ್ಚೆ ಮಾಡ್ಬೇಕು ನಾವು. ಹೋಗಪ್ಪ ಅಣ್ಣ. ಅಲ್ಲೋ ನೀವು ಬನ್ನಿ ಬನ್ನಿ. ನಿಮ್ದು ನೆಕ್ಸ್ಟ್ ವೇಟ್ ಇಲ್ಲ ಬೇಡ. ವರ್ಷ ವರ್ಷ ಬಂದು ಈ ತರ ಮಾಡ್ಬೇಕು. ಖಂಡಿತ ಮಾಡ್ತೀನಿ. ಖಂಡಿತ ವರ್ಷ ಮಿಸ್ ಮಾಡ್ದಂಗೆ ಈ ತರ ಚೆನ್ನಾಗಿ ಮಾಡ್ಕೊಂಡಿ. 100 ವರ್ಷ ಚೆನ್ನಾಗಿ ಬಿಡ್ರಿ. ನಾನು ವರ್ಷ ವರ್ಷ ಬಂದು ಮಾಡ್ತೀನಿ. ಮಾಡ್ತೀನಿ, ಮಾಡ್ತೀನಿ. ಮಿಸ್ ಮಾಡಲ್ಲ. ನೀವು ಹನ್ನೆರಡು ಗಂಟೆ ಮಾಡ್ತಾ ನೀವು ಒಂಬತ್ತು ನಮಗೆ ನೀವು ಹಿಂಗೆ 12 ಗಂಟೆಗೆ ಮಾಡ್ತಾ ಇರ್ಬೇಕು. ನಾವು ಮಾಡ್ತೀವಿ. ನಾವು ಮಾಡೇ ಮಾಡ್ತೀವಪ್ಪ. ನೀವು ಬರ್ಲಿಲ್ಲ ಅಂದ್ರೆ ಹೇಳಿರಪ್ಪ. ನಾನು ಬೆಳಗ್ಗೆ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ. ಅನ್ಬಾಕ್ಸ್ ಮಾಡ್ಬಿಡಮ್ಮ ಇವಾಗ. ಮಾಡ್ಬಿಡೋಣ. ಹಿಂದೂ ಸಂಪ್ರದಾಯದಂತೆ ಕಾಸ್ಟ್ಲಿ ಅನಿಸ್ತಿಲ್ಲ, ಕಾಸ್ಟ್ಲಿ ಅಂತ ಅನಿಸ್ಲಿಲ್ಲ ಪರವಾಗಿಲ್ಲ. ನಮ್ಮ ಪ್ರೀತಿ ಹಿಂದೂ ಸಂಪ್ರದಾಯ. ಬಾಕ್ಸ್ ಇಷ್ಟ. ಇದ್ರಂತ ಕಾಲ್ ತೆಗಿಯೋ, ನೀನೆಲ್ಲ ಹಿಂಗೆ ಮಾಡ್ಕೊತಾ ಇರೋ. ಏ ಇರ್ಲಿ ಪರವಾಗಿಲ್ಲ ಬಿಡಪ್ಪ. ಇವಾಗ ಓಪನ್ ಮಾಡ್ಬೇಕಾ? ಗಿಫ್ಟ್ ಪ್ಯಾಕ್ ಓಪನ್ ಮಾಡಕ್ಕೆ ಎಷ್ಟು ಲೇಟ್ ಮಾಡ್ತಾರೆ ತಾಯಮ್ಮ. ಎಷ್ಟಾಯ್ತಾ? ಎಷ್ಟಾಯ್ತು? ಕುಡಿ ಕುಡಿ ಕುಡಿ. ಇರ್ಲಿ ಗೊತ್ತಿದ್ದಾನೆ ಅವ್ನು. ಏನಿಲ್ಲ, ಆ ಥರ ಏನಿಲ್ಲ. ಹುಡುಗನಿಗೆ ಸ್ಪೆಷಲ್. ನಿಮ್ಮ ಮಗು ಬರ್ತಡೆ, ಮಗುಂಗೆ ಇವ್ರು ಬರ್ತಾರೆ. ಇನ್ನ ಆನಿವರ್ಸರಿ ಅಂತೆ, ಬರ್ತಡೆ ಅಂತೆ. ಇವಾಗ ಹುಡುಗನ್ ಬೇಕಲ್ಲ ಅದು. ಇಬ್ರು ಒಂದೇಪ್ಪ. ಏನದು ಮಗಳು ಏನದು ಮಗ ಸೊಸೆ ಎರಡು ಒಂದೇ. ಹೆಂಗೈತಮ್ಮ? ತಪ್ಪಿದು ಹುಡುಗನಿಗೆ ಮಾತ್ರ ತಗೊಳ್ಳೋದು, ಹುಡುಗಿಗೆ ಮಾತ್ರ. ಏ, ಹುಡುಗಿ ಬರ್ತಡೆ ಮಾತ್ರ. ಏಯ್ ಹುಡುಗನ್ ಬೇಡ ಕಮ್ಮ. ಹುಡುಗನ್ ಬರ್ತಡೆ ಬರ್ತಡೆಗೆ ಯಾವಾಗ ಹುಡುಗಿಗೆ ಕೊಡಲ್ಲ, ಅವಾಗ ಹುಡುಗಿ ಕೊಡಲ್ಲ. ಮಾತ್ರ ಬರ್ತಡೆ ಹುಡುಗಿಗೆ ತೆಗಿಬೇಕು. ಹುಡುಗನ್ ಬರ್ತಡೆ ಹುಡುಗ ಮಾತ್ರ ತೆಗಿಬೇಕು. ಅವಾಗ ಹುಡುಗಿಲ್ಲ. ಮದ್ವೆ ಆಗಿದ್ರೆ ಇಬ್ರಿಗೂ ತೆಗಿಬೇಕು. ಪಾರ್ಟಿ ಬೇಕೇ ಬೇಕು. ರೆಡಿ ಯಾವ್ದೇನು ರೆಸಾರ್ಟ ಬೇಕೇ ಬೇಕು. ರೆಸಾರ್ಟ ಹೋಟ್ಲಾ? ಹಾ, ಬಳೆ ನೋಡಮ್ಮ. ಬಳೆ ನೋಡಮ್ಮ, ಕಲರ್ ಯಾವ ತಂದರೆ. ಯಾಕೋ ಬರ್ಲಿಲ್ಲ ನೆಕ್ಸ್ಟ್ ಟೈಮ್. ಅದಿಲ್ಲ 50 ಪ್ಲಸ್ ಯಾವ್ದು ಚೆನ್ನಾಗಿರೋದು ರೆಕಮೆಂಡ್ ಮೇಡಮ್. ಅದೇ ಯಾವ್ದಾನ ಒಂದು ಉಪ್ಪ ಅಲ್ಲ ಅಲ್ಲ. ಯಾವ್ದು ಎಲ್ಲ ಹುಡುಗಿ ಗೀಸಾಗ ನೋಡಕತ್ತದ. ಪಕ್ಕಾ ಸಸ್ತಾ ಸಂಪ್ರದಾಯ ಗೈಸ್. ಇದೇ ಥರ ಬಳಬೇಕು ಅಂತ. ಅರ್ಶಿನ ಕುಂಕುಮ ಲಾಸ್ಟ್ವರೆಗೂ ಗಟ್ಟಿಯಾಗಿರ್ಲಿ ಅಂತ. ಇದೇನಿದು? ಅರ್ಶಿನ ಕುಂಕುಮ ತಳಮ, ಇದು ಅರ್ಶಿನ ಕುಂಕುಮ. ಅರ್ಶಿನ ಕುಂಕುಮ, ಮಳೆ, ಬಟ್ಟು, ಸೀರೆ ಹೇಳಮ್ಮ. ಆಮೇಲೆ ಹಾಕೋ ನೆಕ್ಸ್ಟ್ ಸಲ ಬರ್ತಡೆ ಇದೆ ಯಾಕೆ ನೀವಂತೆ. ನೆಕ್ಸ್ಟ್ ಸಲ ಮನೆ ಬರ್ಬೇಕಾದ್ರೆ ಇದೆ ಯಾಕೆ ಮರಿವಂತೆ. ಸೇಮ್ ಹೆಂಗೆ ಕೊಟ್ಟಿದ್ದು ಹಂಗೆ ರೆಡಿ ಕೊಡ್ಬೇಕು. ಸರಿನಾ? ಖುಷಿ ಆಯ್ತಾ ಹಾಸ್ಕೊಂಬೋದಕ್ಕೆ? ಸರಿ ನಾವು ಬರ್ತೀವಿ. ಎಲ್ರಿಗೂ ಖುಷಿ ಆಯ್ತು. ಬೆಳಗ್ಗೆ ಹೋಗ್ರಿ. ಆಗೋ ಹೋಗ್ಬೇಕು. ಆಗೋ ಇರ್ಲಿ ಪರವಾಗಿಲ್ಲ. 8 ಕಾಲ ಏನು ತೊಂದರೆ ಇಲ್ಲ. 10 ಗಂಟೆ ಮನೆಗೆ ಹೋಗ್ತೀವಿ. ಬೆಳಗ್ಗೆ ಹೋಗೋದು ಪರವಾಗಿಲ್ಲ, ಏನು ಹೋಗ್ತೀವಿ. ಕಿರಣ ಕೇಕು. ಇವಾಗ ನಾವು ಹಂಗೆ ಬರೋದು. ಹಂಗ ಅಂದ್ಬಿಟ್ಟು ಅಷ್ಟೇ. ಖಂಡಿತ ತಾನೆ. ನಿಗೋಸ್ಕರ ಅಂತ ಪರ್ಫ್ಯೂಮ್ ಅದು. ಪರ್ಫ್ಯೂಮ್, ಫಾರಿನ್ ಪರ್ಫ್ಯೂಮ್ ಅಂತ ಇಂಪೋರ್ಟೆಡ್ ಅದು. ನಿಜ. ಆಯ್ತಾ? ಏಯ್ ಮತ್ತೆ ಹಾಕೊಂಡು ನೋಡು. ಯಾರು ತಲೆಗೆ ಸುತ್ತಿದ್ರು. ಹಾಕು ಹಾಕು ಹೇಳ್ತೀನಿ. ಚೆನ್ನಾಗೈತಾ? ಹಾಕು ಇಲ್ಲಿ ಹಾಕೊಂಡು ಹಾಕು ಒಂದ್ ಸ್ವಲ್ಪ. ಕೈಗೆ ಹಾಕೊಂಡು ಅಲ್ಲ ಅಲ್ಲ ನಿನ್ಗೆ ಯಾಕೆ? ನಿಮ್ಗೆ ಯಾಕೆ ಫಸ್ಟ್ ಹಿಂಗೆ ಅನ್ಬೇಕು. ಚೆನ್ನಾಗೈತಾ? ಹಿಂಗೆ ಅನ್ಬೇಕು, ಆಮೇಲೆ ಹೋಗ್ಬೇಕು. ಅಜ್ಜಿಗೆ ಒಂದ್ಸಲ ಹಾಕ್ಬಾರದೆ. ಅಜ್ಜಿಗೆ ಅಜ್ಜಿ ಪರ್ಫ್ಯೂಮು ಏನಜ್ಜಿ ಮೊಮ್ಮಗಳು ಬರ್ತಡೆ ಫಸ್ಟ್ನೇ ಸಲ ಮಾಡಿ ಏನು ಅನಿಸ್ತು? ಚೆನ್ನಾಗೈತೆ. 22 ವರ್ಷದ ಮೊಮ್ಮಗಳು ಬರ್ತಡೆ. ಅದೇ ನೋಡು, ನೀನು ಸೆಟ್ ಮಾಡ್ತೀಯ ಎಲ್ಲಾರು. ನೀನು ಯಾಕೆ ನನ್ನ ಅದು ಯಾವ್ದು ನೀನು ಬರ್ತಡೇನೇ ಗೊತ್ತಿಲ್ಲ ಅಂತೆಪ್ಪ.
ಮಗನ್ ಬರ್ತಾನೆ ಏನ್ ಅಂಕಲ್ ದೊಡ್ಡಪ್ಪರೇ ಬರೋಣ ಇವಾಗ ಇರೋದು ಸಾಧ್ಯ ಅಯ್ಯೋ ಓರಿ ಏನಣ್ಣ ನಿನ್ನ ಅಲ್ಲ ಕಣ ತಾಯಿ ನೋಡಿ ಇಲ್ಲಿ ಬಿಡಮ್ಮ ನೆಕ್ಸ್ಟ್ ಬರ್ತಾರೆ ಯಾವ್ದಾರ ಪಾಪ ಬರ್ತಾರೆ ಒಂದ್ಸರಿ ಹಾಕಿ ನೋಡಿ ಸೆಲೆಬ್ರೇಷನ್ ಆದ್ಬಿಟ್ಟೆ ಪಕ್ಕಬ್ರೆ ಪಾಪ ಇಲ್ಲಿ ಪರವಾಗಿಲ್ಲ ಮಾಡೋದು ಈ ಕಡೆ ಈಗ ತಿನ್ನಿ ತಿನ್ನಿ ಹೋಗೋಣ ಆಗಿವ್ರಿ ಅದೇ ಚಾಕ್ಲೇಟ್ ಕದ್ಕೊಂಡ ಕಣತ್ತಾಗ ಇದೇನೋ ಒಂದು ತಗೊಂಡು ಎಲ್ಲ ಮಕ್ಕಳು ಇದೆ ಒಳ್ಳೆ ಮಾಡ್ಬಿಟ್ರೆ ಅಕ್ಕ ಏನಕ್ಕ ನಾವ್ ಇಲ್ಲೇ ಮನೆಗೆ ಎಷ್ಟು ಕೊಟ್ಟ ಕೊಡ್ತಾ ಅಷ್ಟೇ ಕುಂಕುಮ ಕೊಡ್ರಿ ಹೆಂಗೆ ಮಿಕ್ಸ್ಚರ್ ಕಣ ಮೆಣಸಿನ್ಕಾಯಿ ಇವಾಗ ಅಕ್ಕ ಅಷ್ಟೇ ಕುಂಕುಮ ಕೊಡ್ರಿ ಹಂಗೆ ಅಷ್ಟೇನಾ? ಅಷ್ಟೇ ಅಷ್ಟೇ ಅಂಕಲ್ ಅಷ್ಟೇ ಇನ್ನೇನಿಲ್ಲ. ಹೊರಗೆ ತಗೊಂಡ್ಬಿಟ್ಟಿದ್ರು ಸ್ವಲ್ಪ ಊಟ ವೆಜ್ಜು ಇನ್ನಷ್ಟು ಯಾಕೆ ಹಿಂಗೆ ತೆಗ್ಬಿಟ್ಟಿದ್ದೀನಿ ಹೌದಾ ಸಾಂಬಂದ್ ಹಾಕಿದ್ವಲ್ಲ ಏನೋರಿ ನೀವು ಒಬ್ರು ಗಮನಿಸಿಲ್ವಲ್ಲ ಅಣ್ಣ ನೀನ್ ಆಯ್ತು ಏನು ತಿನ್ನೋಣ ಚಿಕ್ಕ ಮಕ್ಳು ತರ ಇಲ್ಲ ಎಲ್ಲ ಇಕ್ಕೊಂಬಿಟ್ಟಲ್ಲ ಅಜ್ಜಿಗೆ ಹಾಕೋದಣ್ಣ ಅಜ್ಜಿಂಗ್ ನಾನು ಸೆಟ್ ಇಸ್ಕೊಡ್ರಿ ಕೊಡ್ರಿ ಚಾಕ್ಲೇಟ್ ಬೇಡಕ್ಕ ತಾಳಪ್ಪ ಏ ಆ ಪಾಪ ಚಿಕ್ಕ ಮಕ್ಕಳು ಕೊಡೋದಿಲ್ಲಿ ನೋಡಿ ಅದನ್ನೇ ಎತ್ತಿಕೊಂಡ ಹೇಳೋದು ನೋಡಲಿ ನೋಡಿ ಕಲಿಯ ಇಲ್ಲಿ ನೋಡಿ ಕಲಿಯೋ ಇಲ್ಲಿ ಎಷ್ಟೇ ಆದ್ರೂ ಬ್ರೋ ಫ್ರೆಂಡೇ ಮೈ ಗಾಡ್ ನನ್ಗೆ ಆಗ್ತಿಲ್ಲ ನೋಡಕ್ ಆಗ್ತಿಲ್ವೇ ನನ್ನ ಕೇಳಿದನ ನೋಡ ಗೈಸ್ ತಂಗಿ ಮನೆಗೆ ಇದು ಊಟ ಬರ್ತಾನೆ ಈ ಕಡೆ ಬರಲ್ಲ ಈ ಕಡೆ ಬರೋ ಏನೋ ಪಾಯಸ ಬೇಡವಾ ಆಕ್ರಿ ಕುತ್ಕೆ ಮೇಲೆ ಕಡೀರಿ ಅವ್ನಿಗೆ ಚಿಕ್ಕ ಮಕ್ಕಳು ತರ ಚಾಕ್ಲೇಟ್ ಇದು ಅಣ್ಣ ಇದೇನಿದು ಸಬ್ಜಾ ಪಾಯಸ ಸಬ್ಬಕ್ಕಿ ಪಾಯಸ ಏನು ಚೂರು ತಿನ್ನಲಿ ಏನು ಅದೇ ಬಾಡದ್ರೆ ನೋಡು ಬಾಡಂದ್ರೆ ಬಾಯಿ ಬಿಡ್ತಾನೆ ಎಂತ ಬಾಡಂದ್ರೆ ಬಾಯಿ ಬಿಡ್ತಾನೆ ಇವಾಗ ನೋಡಿ ಹೆಂಗ್ ಕಡ್ತಾನೆ ಅವನು ಆತ ಬಾಡು ಹುಗಿರ್ ಮಕ್ಕ ಹೇಳ್ತೀನಿ ನಿನಗೆ ಬಾಡುಗಿರಕ್ಕೆ ಒಂದೇ ಆಗ್ಬಿಟ್ರೆ ನಾನ್ ಸೆನ್ಸ್ ಬಾಡಿ ಇದೆ ಅಂತ ತಿನ್ ಖಾಲಿ ಮಾಡದೆ ಹಾಗು ಟೊಮಾಟೊ ಮತ್ತು ಬೋಂಡ ಹಪ್ಪಳ ತಟ್ಟೆ ತುಂಬ ಎಲೆ ತುಂಬ ಬಾಪ್ಲಿನೇ ಹಾಕ್ಬಿಡೈತಿ ನೀನ್ ಚೆನ್ನಾಗಿರ್ಬೇಕಣ್ಣ ನಮ್ಮ ಅಪ್ಪ ಅಮ್ಮ ಮಿಸ್ ಮಾಡ್ಕೊಂತ ಇದ್ದೀನಿ ಕಾರಿ ಬೀರ್ ತರೋದಿರ್ಲಿಲ್ಲ ಆಚೆ ತರೋದಿಲ್ಲ ಅಂದ್ರೆ ಖಂಡಿತ ಕರ್ಕೊಂಬತ್ತೀನಿ ಅಪ್ಪ ಅಮ್ಮನ್ನ ಬಟ್ ಬರೋ ಪರಿಸ್ಥಿತಿ ಅವರು ಇಲ್ಲ ದನ ಮೇಕೆ ಹೊಲ ಮನೆ ನಮ್ಮ ಅಪ್ಪ ಅಮ್ಮಗೆ ಪಟ್ಟೂತು ಸರಿ ಇಪ್ಪಡಿ ಏಯ್ ಮನೆ ನೆನ್ಸ್ಕೊಳ್ಳಿ ನೋಡ ಊಟ ಮಾಡ್ಬೇಕಾರೆ ಊಟ ಮಾಡ್ಬೇಕಾರೆ ಅಪ್ಪ ಅಮ್ಮ ನೆನ್ಸ್ಕೊಂತ ಇದ್ದೀನಿ ಇನ್ನೂ ಹೊಟ್ಟೆ ತುಂಬ ತಿಂದು ನಾಶ ಮಾಡ್ಕೊಂಡು ಹೋಗ್ಬೇಡ ನನ್ ಬಂತು ನೋಡಾಗ್ಲೇ ಇದೇನಕ್ಕ ಎರಡೆರಡು ಹೆಂಗ ಕೇಳಿದೀವಿ ನಾವು ಜಾಸ್ತಿ ಅಲ್ಲೊಬ್ಬ ಗೌರ್ಮೆಂಟ್ ಇವ್ರಿಗೆ ಹಾಕಿ ಬೇಕು ನೀವು ಲೈಕ್ ಮಾಡ್ತಾ ಇದ್ದಾರೆ ಬೋಂಡ ಸಿಕ್ಕಾಬಿಟ್ಟು ಇಷ್ಟ ಕಣಕ್ಕೆ ಅದಕ್ಕೇನೆ ಏನು ಉಪ್ಪಿಗೆ ಬೇಕಾ ಏನು ಇನ್ನೊಂದ್ಸರಿ ಕೇಳಿ ಏನಂತ ಏನ್ ಬೇಕು ಅದು ಯಾವುದು ಯಾರದು ಯಾರದು ಚೆನ್ನಾಗಿ ಕರಿತಾಳೆ ಈ ವಯಸ್ಸಲ್ಲಿ ಮದುವೆ ಆಗಿದ್ದು ನಿನ್ನ ಮಕ್ಕಳು ನಾವು ಹಿಂಗೆ ಆಟಾಡ್ಬೋದಾಗಿತ್ತು ಏನ್ ಮಾಡ್ತಿದ್ಯ ನೀನು ಇಲ್ಲಿ ಯಾವ ಟೈಮ್ ಒಂಚೂರು ಬಾಯಿಗೆ ತಾಯಿ ನೋಡೋಣ ರಿಯಾಕ್ಷನ್ ನೋಡೋಣ ಅತ್ತೆ ಅಂತ ಹೆಂಗದು ಮಾಡೋದು ಅಜ್ಜಿ ವಾಟ್ ಇಸ್ ದಿಸ್ ಓ ಮೈ ಗಾಡ್ ಅಜ್ಜಿ ಅಜ್ಜಿ ಎರಡಕ್ಕವರಿಗೆ ಎರಡು ಎಲ್ಲಿ ಇರೋರಿಗೆ ಅಜ್ಜಿ ಅರ್ಧ ಹಾಕಜ್ಜಿ ನಂಗೆ ಅಜ್ಜಿ ಅಣ್ಣ ಜಿಮ್ಗೆ ಹೋದ ಕಣಜ್ಜಿ ಅಜ್ಜಿ ಅರ್ಧ ಹಾಕಜ್ಜಿ ಪ್ಲೀಸ್ ಎಂತೆಂತ ದೊಡ್ಡ ಕಜ್ಜಾಯ ಮಾಡಿದ್ದೀರಾ ಹೌದಾ ನಾವಿದ್ರ 4 ಮಾಡ್ತೀವಿ
ಮಾಡಿದೆ ಜಾಸ್ತಿ ಆಯ್ತಾ ಅಂತ ಅಜಯ ಓಯ್ ತಿನ್ನರೆ ಅವ್ನ ಅಕ್ಕ ಒಂದೊಂದು ಚೆನ್ನಾಗಿ ಕಣ ವಾಟರ್ ಇದ್ದಂಗೆ ಅಂಗಡಿ ಯಾಕೆ ನೀನು ಚೆನ್ನಾಗಿರ್ಬೇಕ್ರಿ ನಮಗೆ ನಾನು ನೀನ್ ಚೆನ್ನಾಗಿರ್ಬೇಕು ಯಾಕೋ ಮಾಡಿದ್ರೆ ಅಲ್ಲಲ್ಲ ಎತ್ಬಾರ್ದು. ನನಗೇನು ಬೇರೆ ಮದುವೆ ಸ್ವಲ್ಪ ಬೇಡ ಬಿಡು ಮದುವೆ ಏನು? ಎತ್ಬಿಟ್ರೆ ಕರ್ಕೊಂಡ್ ಹೋಗ್ತದಾ? ಏನೋ ಎಲೆ ಎತ್ತಿದ್ರೆ ಮದುವೆ ಆಗಲ್ವಾ ಬೇರೆ ಮದುವೆ ಆಗ್ತದೆ. ನೀ ಎತ್ಕೊಂಡ್ರಿ ನಾವ್ ಎಲೆ ಇಟ್ಟಿದ್ರೆ ಇವ್ರು ಏನ್ ಊಟ ಹಾಕಿದ್ರಲ್ಲ ಅದು ಅವ್ರದ್ದು ಪುಣ್ಯ ಸಿಗಲ್ವಂತೆ ಅವ್ರಿಗೆ ಓ ಏನಣ್ಣ ಎಲೆ ಎತ್ತಿದ್ಮೇಲೆ ಇನ್ನೊಂದ್ಸಲ ಹೇಳು ಈಗ ನಾವು ಊಟ ಮಾಡಿದ್ವಿ ಎಲೆ ನಾವೇ ಎತ್ತಿದ್ರೆ ಊಟ ಹಾಕಿರೋ ಪುಣ್ಯ ಕ್ಯಾನ್ಸಲ್ ಅವ್ರಿಗೆ ಹೌದಾ ಮತ್ತೆ ಈ ಎಂಟಿಮೇಟ್ರ್ ಯಾರು ಅಂತಿದ್ ಅಲ್ವಾ? ಅಂದ್ರಲ್ಲ ಈಗ ನೀವು ಊಟ ಹಾಕಿದ್ರಿ ಎಲೆ ನಾವೇ ಎತ್ತಿದ್ರೆ ನೀವು ಊಟ ಹಾಕಿರೋ ಪುಣ್ಯ ಕ್ಯಾನ್ಸಲ್ ವೇಸ್ಟ್ ಹಾಕಿದ್ದು ವೇಸ್ಟ್ ಎಳೆತ್ಬಾರ್ದಂಗ ನೋಡಿ ಇದೆಲ್ಲ ಗೊತ್ತಿದ್ದಮ್ಮ ನಿಂಗೆ ಫಸ್ಟು ಇವ್ರು ನಾಗೇಶ್ ಅವ್ರು ಒಂಥರ ಸಕಲ ಕಲ ಒಲ್ಲ ನಾಗೇಶ್ ಅವರು ಒಂಥರ ಆಲ್ರೌಂಡರ್ ನಾಗೇಶ್ ಇದ್ದಂಗೆ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಕಲ್ಚರಲ್ ಇಂದ ಹಿಡಿದು ಮಾಡೋ ಮನುಷ್ಯರು ಗೊತ್ತಿದೆ ಆಗ್ತದೆ ವೀಕು ಹೇಳ್ಕೊಡೋಣ ಮಾಡೋಣ ಮನುಷ್ಯರು ಕಿರಣ ನಂಗೆ ಕೂಡ ನೀರು ಏನು ಒಂದು 6 ಅಡಿ ಬೇಕಪ್ಪ. ನಿನ್ಕೆ ಕಿರಣಂಗ ಬೇಕು ಅಂಕಲ್ ನೀನ್ ಒಬ್ಬರು ನೋಡಿ ಕಟ್ಟಾಗ ಅಂತಿದ್ದು ನೋಡ್ರಿ ನಿಮ್ ಕಡೆ ಯಾವ್ದಾದ್ರು ಇದ್ರೆ ಅದು ಟಚ್ ಮಾಡಲ್ಲ ಸೀಲಿಂಗ್ ಇದು ಟಚ್ ಮಾಡೋ ಟಾಪ ಅದಲ್ಲೇ ಇದು ಅದು ಅದು ಇದು ಮೇಲೆ ಅವ್ ಅಂಕಲ್ ಆಲ್ರೆಡಿ ಬೇಕು ನಾನು ಯೋಚನೆ ಮಾಡ್ತಾ ಇಲ್ಲ ಏನು ಅಂತ ಆಮೇಲೆ ಕರೆಕ್ಟಾಗಿ ಹೇಳ್ತಾವ್ರೆ 6 ಬೇಕು ಎಲ್ಲಿ ತರದ್ ನಾವು 6 ಅದೇ 2 ಇರ್ಲಿ, ಕಮ್ಮಿ ಇರ್ಬೇಕಲ್ಲ. ಅವಾಗ 2 ಕಮ್ಮಿ ಇದೆ. ನೀವು ಈ ಪಾಸಿಟಿವ್ ಮೆಂಟಾಲಿಟಿ ಬೇಕು ನನಗೆ ಇದು ಪಾಸಿಟಿವ್ ಮೆಂಟಾಲಿಟಿ ಇದು ಪಾಸಿಟಿವ್ ಮೆಂಟಾಲಿಟಿ ನೋಡಿದ್ರೆ ನಾನು ನೀವೊಬ್ರು ಎಲ್ಲಿ ದುಡಿದು ಗೊತ್ತಿಲ್ಲ 2 ಕಮ್ಮಿ ಇರ್ಬೇಕು. 4 ಇಂಚು ಚೆಕ್ ಮಾಡೋ ಕಿರಣ ಹೊಡಿತು ಏನ್ ಕಚ್ಚೆ ಒಂದು ಏ, ಅದಿರೋದು 3 ಅಡಿ. ನೀನು 6 ಅಡಿ ಇದ್ದೀಯ. 3 ಅಡಿ ಹುಡುಗಿ ನೋಡಿದ ಏ ಅಜಯ್ ಅವಾಗಲೇ ಅಂದಿದ್ದು ನಿನಗೆ ಆಲ್ರೆಡಿ ಇರಬೇಕು ಅಂತ ಆಯ್ತು 5-9 ಲಾಸ್ಟ್ 5-9 ಐ ಮಾಮ ಅಂತ ನೋಡದ್ಲಿ ಕೈ ಹುಡುಗಿ ನೋಡೋ ಶಾಸ್ತ್ರ ಕಿರಣಂಗೆ ಆಲ್ರೆಡಿ ಬೇಕಂತ ಕಿರಣಂಗೆ ಇದೆಲ್ಲ ಊಟ ಸಾಕಾದಾಗಾಯ್ತು ಇವಾಗ ನಮ್ ತಂಗಿಗೆ ಬಿಡಿಸ್ಬೇಕು ಫಸ್ಟು ಪ್ರೊಸೀಜರ್ ಹೋಗ್ಬೇಕಣ್ಣ ಇದು ನಾವು ಇದು ಫಸ್ಟ್ ನೀರು ಬೋಂಡ ನಾಗೇಶ್ ನಾಗಿ ಅವ್ರೆ ನಾನು ಬೋಂಡ ಹಾಕ್ತೀನಿ ಬೇರೆ ಅಮ್ಮ ಇವ್ರದ್ದು ಅಮ್ಮ ಐತೆ ಒಂದು ನೀವು ಕೂತ್ಕೊಳ್ರಿ ನೀವು ಕುತ್ಕೊಳ್ರಮ್ಮ ಇಲ್ಲ ಕೂತ್ಕೊಬೇಕು ನಮ್ದೇ ಮನೆ ಇದು ತರಗಸ್ ಮಾಡ್ರಿ ಹೋಗ್ರಿ ಏನು ಮಾಡೋದು ನಾವು ನಾವೇನಾಗ್ತದೆ ಪಾಪಡ ಅಮ್ಮ ನೀವು ಕೂತ್ಕೊಂಬ ನೀವು ಹೋಗ್ರಿ ನಾವು ಬರ್ತೀವಿ ಹೋಗ್ರಿ ನಾಗೇಶ್ ನಾಗಿ ತರಗಸ್ ಮಾಡ್ಕೋಬೇಡ್ರಿ ನಾಮಕರಣ ಮಾಡಿದ್ಲಿ ನಾಗೇಶ್ ನಾಗಿ ಅಂತ ಎಂತ ಸಿಕ್ಕಿದ್ ನೋಡೋ ಗೈಸ್ ಅಣ್ಣ ಹೆಸರು ನಾಗರಾಜು ಅಂತ ನಾಗೇಶ್ ನಾಗಿ ಅಂತ ಅಫಿಷಿಯಲ್ ನಮ್ಮ ಗೈಸ್ ಕಡೆ ನಾಗರಾಜು ಅಲ್ಲ ಗೈಸ್ ನಾಗಪ್ಪ ಅಂತ ಎಲ್ಲ ಕೂತವ್ರೆ ಹೋಗ್ರಿ ಹೋಗು ಅಣ್ಣ ಬಟ್ಲು ಬೇಡವಾ ಅಣ್ಣ ಬೇಡವಾ ಪರವಾಗಿಲ್ವಾ ನಾವು ಸ್ಪೆಷಲ್ ಅದಕ್ಕೆ ಬೋಂಡ ತಗೊಂಡಿದ್ದೀನಿ ಎಲ್ಲ ಪಾಲ್ಗೊಂಡಿದ್ವಿ ನೀವು ಹಪ್ಪಳ ತಗೊಂಡ್ರಿ ಹಪ್ಪಳ ಮಂಜಣ್ಣವ್ರಿ ನೀವು ಕೈ ಸುಬ್ರಸ್ ಮಂಜಣ್ಣವ್ರೆ ತಳಪೆ ನಾನು ಹಾಕ್ತೀನಿ ಕುಡಲಿ ಫಸ್ಟ್ ಹಪ್ಪಳ ಬೋಂಡ ಹಾಕೋದು ಬಗ್ರಿ ಒಂಚೂರು ನೋಡ ಅಲ್ಲೂ ರೆಸಿಸಮ್ ಮಾಡ್ದ ರೆಸಿಸಮ್ ಅಲ್ಲೂ ಚಿನ್ನಮ್ಮ. ಏಯ್, ಅಮ್ಮಯ್ಯ ಫುಲ್ ಫ್ಯಾಮಿಲಿ ಊಟ ಮಾಡ್ತಾವ್ರೆ ನಾಗೇಶ್ ನಾಗಿ ಅವರು ವೈಟಿಂಗ್ ಫಾರ್ ಬಿಡ್ಸಕ್ಕೆ ಆಯ್ತು ಬಡಿಸಾಯ್ತು ಅಣ್ಣ ಇನ್ಮೇಲೆ ಹೆಸರು ನಾಗೇಶ್ ನಾಗರಾಜ್ ಅಲ್ಲ ನಾನ್ ನಾಮಕರಣ ಮಾಡಿದೀನಿ ನಿನ್ನ ಹೆಸರು ನಾಗೇಶ್ ನಾಗಿ ಅಂದ್ಮೇಲೆ ಕಟ್ಕೊಂಬೋಣ ನೀವು ಹೋಗ್ಲಿ ಆ ಹೆಸರು ನೋಡಿ ಕೂದ್ಲ ಪಿನ್ನ ಮಾರವ್ ಅನ್ಕೊಳ್ದೇರೆ ಸಾಕು ಇವಾಗ ಹೇಳೋಣ ನಿಮ್ಗೆ ಎಷ್ಟು ಬೇಕಣ್ಣ ಎಷ್ಟು ಜನ ಬೇಕಣ್ಣ ನಿಮ್ಗೆ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟೆ ನನ್ನ ಪೋಸ್ಟ್ ಹುಡುಗಿ ರಿಕ್ವೆಸ್ಟ್ ಜಾಸ್ತಿ ಹೋಗ್ತಾರೆ ಇವಾಗ ಒಳ್ಳೆ ಹ್ಯಾಂಡ್ಸಮ್ ನೋಡು ಈ ಲೆಫ್ಟ್ ನೋಡಿ ಇಲ್ಲಿ ನೋಡಿ ರೈಟ್ ನೋಡು ಹೆಂಗ ಲುಕ್ಕು ಫ್ರಂಟ್ ನೋಡು ಒಂಚೂರು ಬೆಳಗ್ಗೆ ಅಷ್ಟೇ ಅದು ಸಾಲ್ಟ್ ಅಂಡ್ ಪೆಪ್ಪರ್ ಸ್ಟೈಲ್ ಅದು ಸಾಲ್ಟ್ ಅಂಡ್ ಪೆಪ್ಪರ್ ಸ್ಟೈಲ್ ಅದು ಕಟಿಂಗ್ ನೋಡ್ರಿ ನಮ್ಮ ಹತ್ರ ಕಾಲಿ ಬತ್ತೆ ಈ ತರ ಕಟಿಂಗ್ ಮಾಡ್ಸಕತ್ತ ನಾನು ನೋಡಿ ಹೆಂಗಿದ್ದೀನಿ ನಾನು ಹತ್ರ ಕಟಿಂಗ್ ಮಾಡ್ಸಿದ್ದೀನಿ ನಾನ್ ನೋಡಿ ಇಲ್ಲಿ ಫುಲ್ ಶಾರ್ಟ್ ಇದು ನೋಡ್ರಿ ಇದು ಈ ತರ ಸ್ಟೈಲ್ ಮಾಡಕತ್ತ ಸುಮ್ನಿರ ನೋಡಿ ಈ ತರ ರುದ್ರಾಕ್ಷಿ ಬೆಲೆ ಇದೆಯಾ ನೀನು ನೋಡ ಇಲ್ಲಿ ತೋಲ್ ನೋಡ ಇಲ್ಲಿ ಹೊಟ್ಟೆ ನೋಡ ಇಲ್ಲಿ ಚೆಸ್ಟ್ ನೋಡ ಚೆಸ್ಟ್
ಅವ್ರು ಹೋಗ್ತೀನಿ ಅಂತ ನಾನೇ ಉಳ್ಸ್ಕೊಂಡ್ಬಿಟ್ರೆ ಕೊನೆಗೆ ನಿಮ್ಮ ಮಕ್ಕ ನೋಡಕತ್ತಲ್ಲ ಗೈಸ್, ಮನೆ ಬಿಡ್ಲಿಲ್ಲ. ಮುಖ ನೋಡಕತ್ತ ಇಲ್ಲ 50 ಸಲಿಂದ ಇದು ಮಾಡ್ದ ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತೀವಿ. ನೀನು ಮನೆ ಕಡೆ ಆರಾಮ ನಾವು ಎದ್ದೊಳ್ತೀವಿ, ಸರಿನಾ? ಬೈ 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 ಮಾಡು. ಬರ್ತಾರೆ ಗೈಸ್, ಯಾರಾದ್ರೂ ಬರ್ತಾರೆ ವಿಶ್ ಮಾಡಿದ್ರೆ ಮಾಡ್ಬಿಡ್ರಿ. ಈ ವಿಡಿಯೋ ಒಂದು ಲೇಟ್ ಬಂದಿದೆ, 30 ತಾರೀಕು ಮೇನೇ ಆಗೋಯ್ತು. ಅಣ್ಣ ನಮ್ಮ ಹತ್ರ ಶೋಕಿ ಇಲ್ಲ ಕಾರಣ, ನಾನು ಬರ್ತಾರೆ ಸೆಲೆಬ್ರೇಟ್ ಮಾಡ್ಕೊಂಡು ಕೇಕ್ ಕಟ್ ಮಾಡೋದು. ನಾನು ಕೇಳ್ಬೇಕಾದ್ರೆ ಕಿರಣ ಗೊತ್ತಿಲ್ಲ ಬಿಡಂಗೆ. ಗೈಸ್ ಎಲ್ಲ ರೆಡಿ ಆಗಿದೆ ನಮ್ದು. ಅಪ್ಪ ನಾನು ಕಾರ್ನಾರ ಬಿಟ್ಬಿಟ್ರಿ ಗೈಸ್, ಹೋಗ್ಬೇಕಂತ ವಿಶೇಷ ಮಾಡ್ದ. ನಮ್ಮನೆಗೂ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ಬರ್ಬೇಡ್ರಿ, ಅಲ್ಲೇ ಇದ್ ಬರ್ರಿ, ಏನ್ ಬಂದು ಮಾಡಂತದ್ದು ಏನಂತ ಲೈಟ್ ಆಗಲ್ಲ, ಸೀದಾ ಅಲ್ಲೇ ಇದ್ ಬರ್ರಿ ಅಂತಂದ್ರು. ನಾವು ಅದಕ್ಕೆ ಇಲ್ಲೇ 9 ಗಂಟೆ ಆಗೋಯ್ತು. ಟೈಮ್ ಒಳ್ಳೇದಲ್ಲ, ಅದೇನೋ ಟೈಮ್ ಸರಿ ಇಲ್ಲ ಅಂತ ಫೋರ್ಸ್ ಮಾಡ್ದ. ಅವ್ರ ಮನೆಗೂ ಕೇಳಿರ್ಲಿಲ್ಲ. ಅಂಟಿ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡ್ರಿ, ಇಲ್ಲಿಂದ 70 ಕಿಲೋಮೀಟರ್ ಅರ್ಥ ಮಾಡ್ಕೊಂಡ್ರಿ ನೀವೇ. 12 ಗಂಟೆ ಆಗೋಗೋದು, ಸುಮ್ಮನೆ ಅಲ್ಲಿ 2 ಅವರ್ ವೇಸ್ಟ್ ಮಾಡಬಹುದು. ಇಲ್ಲಿ 2 ಅವರ್ ಮನೆ ಕಂಡು ಬರೋಣ ಅಂದ್ಬಿಟ್ಟು ಇದು ಮಾಡ್ತಾ ಇದೀವಿ. ಇನ್ನು ನಾಳೆ ಏನಾದ್ರು ಮನೆ ಬರಲಿಲ್ಲ ಅಂತಂದ್ರೆ ಬೇಕಾದ್ರೆ ಏನಾದ್ರು ಮಾಡ್ಕೊಂಡು ನಾನೇ ಕೇಳಲ್ಲ. ಇವತ್ತು ಮಾತ್ರ ನನ್ನ ಜವಾಬ್ದಾರಿ. ಆರಾಮಾಗಿ ಕರ್ಕೊಂಡೋಗಿ ಬಿಟ್ಬೋತೀನಿ ಮನೆಗಿನ್ನ. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು. ಕೊನೆಗೆ ತಂಗಿ ಮನೆಗೆ ಉಳ್ಕೊಳ್ಳೋದು ಎಕ್ಸ್ಪೀರಿಯನ್ಸ್ ಆಗೋಯ್ತು. ಫಸ್ಟು ಡೇ ಹೆಂಗನ್ಸದ? ಹೆಂಗ ಅನ್ಸುತ್ತೆ, ಮಲ್ಕೊಂಡು ಮುಂಜಾನೆ ಓಡ್ಬೇಕಷ್ಟೆ. ಬೆಳಿಗ್ಗೆದ್ದ ಅಷ್ಟೇ ಗೈಸ್, ಹೋಗಕ್ಕೆ ರೆಡಿ ಆಗಿದ್ದು. ಲೇಟ್ ಆಗಿರೋ ಒಂದೇ ಒಂದು ಕಾರಣಕ್ಕೆ. ಮತ್ತೆ ಇನ್ನೊಂದೇನಂದ್ರೆ, ಇಷ್ಟು ಲೇಟ್ ಆದ್ಮೇಲೆ ನಾವು ಫೋರ್ಸ್ ಮಾಡಿ ಹೋಗಿದ್ರು ಅವರು ನಿಮ್ಮ ತಂಗಿ ಮನೆಯವರು ಒಂದೇ ಮಾತು ಕೇಳಿದ್ರು, ನಾವು ನಿಮ್ಮ ಊರಿಗೆ ಬರ್ತೀವಿ, 9:30 ಆದ್ಮೇಲೆ ನಮ್ಮನ್ನ ನೀವು ಕಳಿಸ್ತೀರಾ ಅಂತ. ಸೊ ಬೇಡ ಅಂದ್ಬಿಟ್ಟು ನಮ್ಮಮ್ಮನೂ ಅಂತಾರೆ, ನಾನು ಪರಕೆ ತಗೊಂಡು ನಿಂತ್ಕೊಂತೀನಿ 9 ಗಂಟೆ. ಪರವಾಗಿಲ್ಲ, ನಾನು ಹೇಳ್ತೀನಿ ನಿಲ್ಲಮ್ಮ ಬರ್ಕೆ ತಗೊಂಡು ನಿಲ್ಲು ಅಂತ. ಈ ಸೆಕೆಂಡ್ ತಿಂತವನೆ ಮತ್ತೆ ಸಾಂಸಾರಿಕ ತಿನ್ನಲ್ಲ ಕಣೋ, ಇಂತ ಯಾವ್ದೋ ತಿಂತಾನೆ ಅವ್ನ. ಚಿಕ್ಕ ಮಕ್ಳು ತಿಂದಿಲ್ಲ ಪಾಪ. ಈ ಬಾಕ್ಸ್ ಪೂರ್ತಿ ತಾಯಿ ತಮ್ಮ ಎಲ್ಲ ಖಾಲಿ ಮಾಡ್ಬಿಟ್ಟು ಎಲ್ಲ ಏನೋ ಅವಳಿಗೆ ಜಿಗುಪ್ಸೆ ಬಂದೋಯ್ತು. ಏನ್ ಈ ಅಣ್ಣ ಹಿಂಗ್ ತಗತ್ತ ಕೊಟ್ಟು ಸಾಕಕ್ ಬಚ್ಚಿಟ್ಕೊಳಕ್ ಶುರು ಮಾಡಿದ್ರು ಪಾಪ ಅವ್ರು. ಪಾಪ ಅವ್ಳು ತಿನ್ನಕ್ ಒಂದು ಬಾಕ್ಸ್ ತಿಂದ್ಮೇಲೆ ಕುಡಿದ. ಒಂದು ತಿಂಗಳು ತಿಂದವಳು ತಾಯಿ. ಚಾಕ್ಲೇಟ್ ಫಾರ್ ಲೈಫ್ ಕೊಡಿಲ್ಲ ಮುಂಚೂರು. ಚಾಕ್ಲೇಟ್ ಅಲ್ಲ ಮಗ, ನೀರು ಓಪನ್ ಮಾಡೋದ್ನ. ಚಾಕ್ಲೇಟ್ ಎತ್ತೆ ಕುಡಿಯೋದಪ್ಪ ಸೋಕಿ. ಆದ್ರೂ ಕಟ್ಟಿಂಗ್ ಸೈಕ್ ಬಿಡ್ರಿ ಅಣ್ಣಂದ್ರಿ. ಯಾರು ಮಾಡ್ಸಕ್ಕಾಯ್ತಾರೆ ಎಬ್ಬುಲಿ ಕಟ್ಟಿಂಗು. ಎಬ್ಬುಲಿ ನಾನು ಬೇಡದಂಗೆ ಕುಡ್ಕೊಂಬಂದೆ. ಗೈಸ್, ಇವಾಗ ಊಟ ಮಾಡಾದ್ಮೇಲೆ ಒಂದು 1/2 ಗಂಟೆ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡ್ದೋ. ಚೆನ್ನಾಗಿ ಅನ್ಸಲ್ವಣ ಈ ತರ? ತುಂಬಾ ಚೆನ್ನಾಗಿ ಅನಿಸ್ತು. ಎಲ್ಲ ಹಳೆ ಡಿಸ್ಕಷನ್, ಬಾಂಡಿಂಗು, ಕಿರಣ್ ಹುಡುಗಿ ನೋಡೋ. ಈಗ ಉಳ್ಕೊಂಡ್ರೆ ಇದು ಮಾತಾಡಕೊಂಡು ಇಲ್ಲಾಂದ್ರೆ ನಾಳೆಗೆ ಶಿಸ್ತ ನುಗ್ಗು ಹೊಟ್ಬಿಡಿವೋ. ಇವತ್ತೇ ಉಳಿತಾ ಇರೋದು, ಯಾವತ್ತೂ ಇರ್ತಿರಲ್ಲ. 2 ಅವರ್ ಮೇಲೆ ಇಲ್ಲ ಮನೆಗೆ ಇದೀವಿ, ಒಂದು 2 ಅವರ್ ಮೇಲೆ ಇದೀವಿ ಅಂತಂದ್ರೆ ಊಟ ಬಂದಾಗಿದ್ದು. ಅದ್ಬಿಟ್ರೆ ಇವತ್ತೇ ಜಾಸ್ತಿ ಓದ್ತಿರೋದು. ಮೊನ್ನೆ ಬಂದಿಲ್ಲ ಅಷ್ಟೇ ಗೈಸ್. ತಂಗಿ ಚೆನ್ನಾಗವಳೆ, ನೋಡ್ತಾ ಇದ್ದೀರಾ. ಅವ್ರದೆಲ್ಲ ಫುಲ್ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗವ್ರೆ. ಮತ್ತೆ ಮನೇಲಿರೋದು ತಂಗಿ, ಅತ್ತೆ, ಮಾವ, ಮತ್ತೆ ಒಬ್ರು ಅಜ್ಜಿ ಇರ್ತಾರೆ ಅಷ್ಟೇ. ಮತ್ತೆ ಅವರ ತಂಗಿ ಯಜಮಾನ್ರು 4 ಜನ ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿ ಖುಷಿಯಾಗವ್ರೆ. ನೋಡ್ಕೊತಾ ಇದಾರೆ. ನಮ್ಮ ಮನೆ ಮಗಳು ಉಮಾದೇವಿ ಅವರು ತುಂಬಾ ಖುಷಿಯಾಗಿದ್ದಾಳೆ. ನೀವ್ ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಲೆ ಕೆಡ್ಸ್ಕೊಳಂಗಿಲ್ಲ. ಗಂಡು ನೋಡಿರ್ರೆ, ಯಾರಾದ್ರೂ ಗಂಡು ಹೆಣ್ಣು ಗಂಡು ಹೆಣ್ಣು ನೋಡಿ ಏನಾದ್ರು ಬೇಕಾಯ್ತು ಅಂತಂದ್ರೆ ಮಿಸ್ಟರ್ ನಾಗೇಶ್ ನಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಇನ್ನು ಲೇಟು, ನಮಗೆ ಇವರೇ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದು. ಆಫ್ ಮಾಡ್ರಿ. ನಮ್ಮ ನಾಗೇಶ್ ನಾಗಿ ಅವರು ನನ್ನ ತಂಗಿಗೆ ಸಂಬಂಧನ ಕಲ್ಪಿಸ್ಕೊಟ್ಟವರು. ತುಂಬಾ ಧನ್ಯವಾದಗಳು ನಾಗೇಶ್ ನಾಗಿ ಅವರೇ. ನಿಜ ನಾನಿಂದ ನಿಮ್ ಸಪೋರ್ಟ್ ನಿಮ್ಗೆ ಜಾಸ್ತಿ ಐತಪ್ಪ. ನಿಮ್ದು ಇದು ಅದು ಹೆಂಗೆ ನೆಕ್ಸ್ಟ್ ನಾಗೇಶ್ ನಾಗಿ ಅವ್ರ ಮದ್ವೆನೆ. ನೆಕ್ಸ್ಟ್ ನಾಗೇಶ್ ನಾಗಿ ಅವರು ನಂಗೂ ಹೆಣ್ಣು ನೋಡ್ಕೊಳ್ತಾರೆ. ತಲೆ ಕಟ್ಕೊಳಂಗಿಲ್ಲ. ನನ್ನ ಜೀವನ ಇವ್ರ ಕೈ ಕೊಟ್ಬಿಟ್ಟಿದ್ದೀನಿ. ಏನಾದ್ರು ಇವ್ರಿಗೆ ಬಿಟ್ಟಿದ್ದು. ಕಿರಣ, ನಿನಗೆ ಬೇಕಾದ್ರೆ ಹೇಳಪ್ಪ. ನಿನಗೆ ಬೇಕು ನೋಡು, ಬೇಡ ಅಂದ್ರೆ ಬೇಡ, ನೀನೇ ನೋಡ್ಕೊಂತೀನಿ ಅಂದ್ರೆ. ಕಿರಣ ನೋಡೋಣ ಕಣ, ನಿನ್ ನೋಡ್ತೀನಿ ಕಣ. ನನಗೆ ಗೊತ್ತಲ್ಲ, ತೆಳ್ಳಗೆ ಬೆಳ್ಳಗೆ 6. ಅಯ್ಯಪ್ಪ, 6 ಎಲ್ಲಿಂದ ತರದ್ ಕಣ. 5 feet 9 ಇರ್ಬೇಕು ಬರೋದು. ಇಲ್ಲಿಗಾರು ಬರ್ಲಿ ಅಟ್ಲೀಸ್ಟ್. ಕನ್ನಡ ಹೀರೋಯಿನ್ ಪ್ರೇಮ ಇವಳಲ್ಲ ಅಷ್ಟೇ ಆಯ್ತಾ? ಪ್ರೇಮನೋ ಓಲ್ಡ್ ಓಂ ಪ್ರೇಮ ಅಷ್ಟಿದ್ರೆ ಸಾಕರಾಜು. ಯಾಕಂದ್ರೆ ಅವಳು ಹೆವಿ ಹೈಟ್ ಕಣ. ಅವಳು ಸ್ವಲ್ಪ ಹೈಟೇ ಅವಳು. ಆಮೇಲೆ ಕೆಂಪೇಗೌಡ್ರ ಆಗಿರ್ಬೇಕು. ನಾನು ಕೇಳ್ದೆ ರಾಜು, ನಾನು ಕೇಳ್ಬಿಟ್ಟೆ ಹೋಗಿದ್ದೆ. ರೆಡ್ಡಿ ಮನೆಗೆಟ್ಟವಳು ಏನ್ ಮಾಡೋಣ? ಇದಾಗ್ತೀನಿ ಬೇಡ ಕಣ. ಸರಿ,